ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತಾ ವೇದಿಕೆ ಮೇಲೆ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಹಿರಿಯರಿಗೆ, ಸಾಧಕರಿಗೆ, ತಾಯಿಯರಿಗೆ, ಸಹೋದರರಿಗೆ, ವೇದಿಕೆ ಮುಂದಿರುವ ಎಲ್ಲ ಸಾಧಕರು ಮತ್ತು ಹಿರಿಯರು, ಕಿರಿಯರು, ಮಕ್ಕಳ ಸಮಾನರಾದಂಥ ಎಲ್ಲರಿಗೂ ತಾಯಿಯಾಗಿ, ಮಗಳಾಗಿ, ಸಹೋದರಿಯಾಗಿ ನನ್ನೆಲ್ಲ ಹೃತ್ಪೂರ್ವಕ ಹೃದಯ ತುಂಬಿದ ಅಭಿನಂದನೆಗಳು ಎಲ್ಲರಿಗೂ. ಮಾತೃಭೂಮಿ ಆ ಹೆಸರಲ್ಲೇ ಎಷ್ಟು ಶಕ್ತಿ ಇದೆ ಬಾಳಲ್ಲಿ. ಮಾತೃಭೂಮಿ ಅಂದ್ರೆ ತಾಯ್ನಾಡು, ತಾಯಿ ಅಂದ್ರೆ ದೇವರು. ಆ ತಾಯ್ನಾಡಿನ ಹೆಸರಿಟ್ಟು ಒಂದು ಸಂಘಟನೆ ಮಾಡಿ 30 ವರ್ಷಗಳ ಕಾಲ ಬದಲಾವಣೆಗೆ ನಿಂತಿರುವಂತ ಈ ಸಂಘಟನೆ 100 ವರ್ಷ ಪೂರೈಸಲಿ ಅಂತ ಹೃದಯದಿಂದ ಹಾರೈಸ್ತೇನೆ. ಬಾಲಾಜಿ, ಹಲೋ, ಕೂತ್ಕೊಳ್ಳಪ್ಪ. ಶಿಕ್ಷಕಿ ಇದ್ದೀನಿ ನಾನು, ಟೀಚರ್, ಬಹಳ ಸ್ಟ್ರಿಕ್ಟ್ ಟೀಚರು, ಆಯ್ತಾ? ಇಲ್ಲಾಂದ್ರೆ ಹೇಳಕ್ ಹೇಳ್ಬೇಕಲ್ವಾ, ನಾವು ಎಷ್ಟು ಬಿಸಿ. ಅದು ತಾಯಿ, ಮಕ್ಕಳು, ಗಂಡ, ಮನೆ ಎಲ್ಲರನ್ನೂ ಆ ಕಡೆ ಪಕ್ಕಕ್ಕಿಟ್ಟು ಬೆಳಗ್ಗೆ ಊಟ ಮಾಡ್ಕೊಂಡು ಹೋದ್ವಿ. ಇವತ್ತು ಶನಿವಾರ, ಯೂಶಲಿ ನಾನು ಮನೆಯವ್ರ ಜೊತೆ ಹೊರಗಡೆ ಹೋಗ್ತಿದ್ದೆ ಒಂದ್ ಕಾಲಕ್ಕೆ. ಇವಾಗ ಆಯೋಗದ ಅಧ್ಯಕ್ಷ ಆದ್ಮೇಲೆ ಏನು ಮಾಡಂಗಿಲ್ಲ. ಸೊ ಎಲ್ಲ ಬಿಟ್ಟು ಬಂದು ಇದೇ ಕಾರ್ಯಕ್ರಮದ ನಿಮಿತ್ತ ನಾನು ಬಂದು ಮೊದಲು ತಾಯಿ ಮಗುವಿನ ತಾಲೂಕಿನ ಆಸ್ಪತ್ರೆ ಭೇಟಿ ಮಾಡಿ, ನಂತರ ಪೊಲೀಸ್ ಸ್ಟೇಷನ್ ಭೇಟಿ ಮಾಡಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಈ ಕಾರ್ಯಕ್ರಮಕ್ಕೆ ಕರೆದವ್ರನ್ನ ನಿಜವಾಗ್ಲೂ ಶ್ಲಾಘಿಸ್ಬೇಕು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮದ ನೆಪ ಅಷ್ಟೇ, ಬಟ್ ಸ್ವಕಾರ್ಯ ಏನು ಸ್ವಾಮಿ ಕಾರ್ಯ ಎರಡು ಮಾಡ್ಬಿಟ್ಟಿದ್ದೀನಿ ನಾನು. ನಾವು ಬಂದ್ರೆ ಬಹಳ ಸ್ವಾರ್ಥಿ, ಸುಮ್ಮನೆ ಬರೋದಿಲ್ಲ, ಎಲ್ಲ ಕೆಲಸ ಇಟ್ಕೊಂಡೇ ಬರ್ತೀನಿ ನಾನು. ಸೊ ಹಾಗಾಗಿ ಎಲ್ಲರೂ ಒಂದ್ಸಲ ಜೋರಾಗಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮೇಲ್ಗಡೆ ಒಂದು ಶಬ್ದನೇ ಇಲ್ಲ. ಮಾತೃಭೂಮಿ, ಬೋಲೋ ಭಾರತ್ ಮಾತಾ ಕಿ ಜೈ ಭುವನೇಶ್ವರಿ. ಕನ್ನಡತಿ, ಕನ್ನಡದ ಮಗಳು ಭುವನೇಶ್ವರಿ ಹೆಸರು ಹೇಳಲಿಲ್ಲ ಅಂದ್ರೆ ವೇದಿಕೆಗೆ ಸಾರ್ಥಕತೆನೇ ಇರಲ್ಲ ಅಲ್ವಾ? ಸೊ ಹಾಗಾಗಿ ವಿವೇಕಾನಂದರವರ ಎಲ್ಲರೂ ಮೌಲ್ಯಗಳನ್ನ ಇಟ್ಕೊಂಡು ನಾವು ಮುನ್ನಡಿಬೇಕು. ಇವತ್ತು ನಿಜವಾಗ್ಲೂ ಬೇಕಾಗಿರುವಂಥದ್ದು ಏನು? ಯುವ ಸಮುದಾಯ ಜಾಗೃತರಾಗಬೇಕು. ಯುವ ಸಮುದಾಯ ಪ್ರಶ್ನೆಗಳನ್ನ ಮಾಡಬೇಕು. ಯುವ ಸಮುದಾಯ ಏನು ಕಾನೂನಿದೆ, ಏನು ಹಕ್ಕುಗಳಿದಾವೆ, ಸರ್ಕಾರ ಏನು ನಡೆಯುತ್ತೆ, ಯಾರು ಏನು ಕೆಲಸ, ಏನ್ ಮಾಡಬೇಕು, ಎಷ್ಟು ಮಾಡಬೇಕು, ನಾವು ಮಾಡಿದಾಗ ಪ್ರಶ್ನೆಯನ್ನು ಮಾಡಬೇಕು ಅನ್ನೋದು ಯಾವತ್ತು ಯುವ ಸಮುದಾಯ ತಿಳ್ಕೊಳ್ಳುತ್ತಲ್ಲ ಅವತ್ತೇ ಬದಲಾವಣೆ. ಇದು ನಿಜವಾಗ್ಲೂ ಚಪ್ಪಾಳೆ ಹೊಡಿಬೇಕಪ್ಪ, ಇದಕ್ಕಿಂತ ದೊಡ್ಡ ಮಾತು ಯಾವುದೂ ಇಲ್ಲ. ಯಾಕೆ ಹೇಳಿ, ನಾನು 26 ಜಿಲ್ಲೆ ಪ್ರವಾಸ ಮಾಡಿದ್ದೀನಿ. ನಾನು 26 ಜಿಲ್ಲೆ. ಇವತ್ತು ಎಷ್ಟೋ ಕಡೆ 7 ಕಿಲೋಮೀಟರ್ ಮಕ್ಕಳು ನಡ್ಕೊಂಡು ಬಂದು ಬಸ್ ಹತ್ತಿ ಶಾಲೆಗೆ ಹೋಗಿ, ಕಾಲೇಜ್ಗೆ ಹೋಗಿ ವಾಪಸ್ ಬರ್ತಾರೆ. ಎಷ್ಟೋ ಕಡೆ ನಾನು ಮಕ್ಕಳನ್ನ ಉದ್ದೇಶಿಸಿ ಮಾತಾಡಬೇಕಾದ್ರೆ, ಮಕ್ಕಳು ಅಂದ್ರೆ ಮಹಿಳೆಯರು ಅಲ್ಲೇ ನಿಂತ್ಕೊಂಡು ಹೇಳ್ತಾರೆ, ಮೇಡಮ್ ನಮ್ಮ ಊರಿಗೆ ಬಸ್ ಇಲ್ಲ. ನಮ್ಮ ಊರಲ್ಲಿ ಎಷ್ಟೋ ಜನ ತಾಯಂದಿರು ಹೆಣ್ಣು ಮಕ್ಕಳನ್ನ ಋತುಮತಿ ಆದ್ಮೇಲೆ ಶಾಲೆಗೆ ಕಳ್ಸೋದಿಲ್ಲ. ಯಾಕೆಂದ್ರೆ ಹೊಲ ದಾಟಿ, ಕೆರೆ ದಾಟಿ, ತೋಪು ದಾಟಿ ಹೋಗಿ ಮತ್ತೆ ಶಾಲೆ ಮುಗಿಸ್ಕೊಂಡು, ಕಾಲೇಜ್ ಮುಗಿಸ್ಕೊಂಡು ಬರುತ್ತಾನ ತಾಯಿ ಭಯಭೀತಳಾಗಿರ್ತಾಳೆ. ಹಾಗಾಗಿ ಮಕ್ಕಳನ್ನ ಮದುವೆ ಮಾಡ್ಬಿಡ್ತಾರೆ. ಇಂಥ ಸ್ಥಿತಿ ಈಗಲೂ ಹೆಚ್ಚೆಚ್ಚೆ ಗ್ರಾಮೀಣ ಭಾಗದಲ್ಲಿದೆ. ಎಷ್ಟೋ ಊರುಗಳಿಗೆ ರಸ್ತೆಗಳಿಲ್ಲ, ಎಷ್ಟೋ ಊರಲ್ಲಿ ವಿದ್ಯಾವಂತರು ಅಧಿಕಾರಿಗಳಾಗಿದ್ದಾರೆ. ಆದ್ರೆ ಆ ಊರನ್ನ ತಿರುಗಿ ನೋಡ್ಬೇಕು. ಅದು ನಿಜವಾದ ಮಾತೃಭೂಮಿಯ ಆಚರಣೆ. ಇವತ್ತು ಆಚರಣೆ ಮಾಡಿದ್ವಿ, ನಾವು ಮನೆಗೆ ಹೋಗ್ಬಿಟ್ಟಿವಿ ಅನ್ನೋದಿಲ್ಲಪ್ಪ. ಈ ಮಾತೃಭೂಮಿ ಇವತ್ತು ಎಷ್ಟೊಂದು ಸಾಧಕರು, ಇವತ್ತು ಸಂಗೀತಗಾರರು, ಆಟದಲ್ಲಿ, ಹಾಕಿಯಲ್ಲಿ, ಮತ್ತೆ ಆರ್ಮಿ ಮೆನ್ಸು, ನಮ್ಮ ದೇಶ ಕಾಯುವಂತ ಸೋಲ್ಜರ್ಸು, ಎಷ್ಟು ಎಲ್ಲ. ಹಲೋ ತಮ್ಮ, ಫೋನ್ ಇಡು, ಇಲ್ಲಾಂದ್ರೆ ನೀವು ಹೊರಗೆ ಹೋಗ್ಬಿಡ್ಬಾ. ನಾ ಎಲ್ಲಿದೆ? ಸೋಲ್ಜರ್ಸ್ ಇಲ್ಲೇ ಇದ್ದಾರೆ ನೋಡಿ. ಯಾವಾಗ ನೋಡಿ ರಾಜೀವ್ ಗಾಂಧಿಯವ್ರನ್ನ ಇಲ್ಲಿ ನೆನಪು ಮಾಡ್ಕೋಬೇಕು ನಾವು. ಓಟ್ ಕೊಡ್ತಾರೆ, ಮೊದಲು 21 ವರ್ಷಕ್ಕೆ ಓಟ್ ಹಾಕೋದಿತ್ತು.
18 ವರ್ಷಕ್ಕೆ ಆ ವಯೋಮಿತಿಯನ್ನ ಇಳಿಸ್ತಾರೆ ರಾಜೀವ್ ಗಾಂಧಿ ಅವರು. ಅವಾಗ ಬಹಳ ಟೀಕೆಗಳು ಬರ್ತವೆ, ಟಿಪ್ಪಣಿಗಳು ಬರ್ತವೆ. ಆಟ ಆಡೋ ಹುಡುಗರ ಕೈಲಿ ದೇಶ ಕೊಟ್ರು ಅಂತ. ಅವಾಗ ರಾಜೀವ್ ಗಾಂಧಿ ಅವರು ಮಾತು ಹೇಳ್ತಾರೆ, 18 ವರ್ಷಕ್ಕೆ ಎದೆಗುಂದದೆ ತನ್ನ ಎದೆಯನ್ನ ಬಂದೂಕಕ್ಕೆ ಒಡ್ಡಿ ಹೊರಗಡೆ ಹೋಗಿ ಚಳಿ, ಗಾಳಿ, ಹಿಮಾಲಯ, ಪರ್ವತ, ಹಿಮ ಏನೂ ಲೆಕ್ಕಿಸದೆ ದೇಶವನ್ನ 18 ವರ್ಷಕ್ಕೆ ಕಾಯ್ಬೇಕಾದ್ರೆ 18 ವರ್ಷದ ಮಕ್ಕಳಿಗೆ ಯಾಕೆ ನೀವು ಮತವನ್ನ ಕೊಡಬಾರ್ದು ಅಂತ ಕೇಳ್ತಾರೆ. ನೇಪಾಳದಲ್ಲಿ ಏನಾಯ್ತು ನೆನ್ಪಿಟ್ಕೊಳ್ಳಿ. 1997ರಿಂದ 2013 ಒಳಗೆ ಹುಟ್ಟಿರೋ ಮಕ್ಕಳು ಇವತ್ತು ದೇಶವನ್ನ ಉಳಿಸ್ಬಿಟ್ರಪ್ಪ. 1997 1997 to 2013 ಅಂದ್ರೆ ಎಲ್ಲ ಯೂತ್. ಅಷ್ಟೊಂದು ಯುವ ಸಮುದಾಯಕ್ಕೆ ಶಕ್ತಿ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಯುವ ಸಮುದಾಯ ಮನಸ್ಸು ಮಾಡಿದ್ರೆ ಒಂದು ದೇಶವನ್ನ ಕಟ್ಟಬಹುದು, ಇಲ್ಲಂದ್ರೆ ಒಂದು ದೇಶವನ್ನ ಹೇಳ್ರು ಕಮಾನ್ ಹಿಂದೆ ಹೇಳ್ರಿ ಮುಂದಕ್ಕೆ. ದೇಶವನ್ನ ಕಟ್ಟಬಹುದು, ಇಲ್ಲಾಂದ್ರೆ ಉರುಳಿಸ್ಬೋದು, ನಾಶ ಮಾಡಬಹುದು. ನೇಪಾಳದಲ್ಲಿ ಏನಾಯ್ತು? ಎಲ್ಲ ಯೂತ್ಸ್ ಸುಟ್ಟಾಕ್ಬಿಟ್ರು ಇಡೀ ದೇಶವನ್ನ. ಅಷ್ಟೊಂದು ಶಕ್ತಿ ನಿಮ್ಮಲ್ಲಿ ಇದೆಯಪ್ಪ. ನೀವು ಯಾವತ್ತು ಪ್ರಶ್ನೆ, ಹೌದು ಎಲ್ಲಾ ಕಡೆ ಭಯ ಬೀಳ್ತೀರಾ, ಪ್ರಶ್ನೆ ಮಾಡಿದ್ರೆ ಏನಂತಾರ್ರಿ, ಒಬ್ರಂದ್ರ ಅಂತಾರೆ, ಇಬ್ರಂತಾರೆ, ಎಲ್ಲಾ ಕಡೆ ನೀವು ವಿದ್ಯಾವಂತರಾದ್ರೆ. ವಿದ್ಯೆ ಅಂದ್ರೆ ಬರೀ ಶಿಕ್ಷಣ ಅಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ವಿದ್ಯೆ ಅಂದ್ರೆ ನಿಮ್ ಡಿಗ್ರಿ ಮಾತ್ರ ಅಲ್ಲ, ನಿಜವಾದ ವಿದ್ಯೆ ಅಂದ್ರೆ ನಿಮ್ಮ ವಿನಯ, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ದೇಶ ಸೇವೆ, ಅದು ನಿಜವಾದ ವಿದ್ಯೆ. ನೀವು ಸೇವೆ ಇಲ್ದಿರೋ ಡಿಗ್ರಿ ಏನಕ್ಕೂ ಉಪಯೋಗ ಇಲ್ಲ. ಸೇವೆ ಅಂದ್ರೆ ನೀವು ದೇಶ ಕಾಯ್ಬೇಕು ಅಂತಿಲ್ಲ, ದೇಶ ಕಾಯಕ್ಕೆ ಆರ್ಮಿಗಳು ಮಾಡ್ತಾ ಇದ್ದಾರೆ. ಸೇವೆ ಅಂದ್ರೆ ನಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ, ಇದೇ ನಮ್ದು. ಆಯ್ತು, ಯಾರಿಗೆ ಫೋನ್ ಮಾಡಬೇಕು ಅದಾದ್ರೂ ಗೊತ್ತಿದ್ಯಾ? ತಿಳ್ಕೋಬೇಕು. ಯಾರಿಗೆ ಮಾಡಬೇಕು? ವಾಟರ್ ಮ್ಯಾನ್ ಯಾರು, ಆ ಇಲಾಖೆ ನೀರಿನ ಜಲಮಂಡಳಿ ಅಧಿಕಾರಿ ಯಾರು, ನೆಲಮಂಗಲದ್ದು ತಿಳ್ಕೋಬೇಕು. ಫೋನ್ ಮಾಡಬೇಕು, ರೀ ಇಲ್ಲಿ ನೀರು ಹೋಗ್ತಾ ಇದೆ, ಇದು ನಮ್ಮ ಭೂಮಿ, ಇದು ನಮ್ಮ ರಿಸೋರ್ಸು, ಇದೆಲ್ಲ ನಮ್ಮದು, ನಾವು ಕಾಪಾಡಬೇಕು. ಅವಾಗಲೇ ಬದಲಾವಣೆ. ನಾನು ನೀರು ಒಂದು ಸಣ್ಣದು ಹೇಳ್ತಾ ಇದ್ದೀನಿ. ನಿಮ್ಮೂರಿನಲ್ಲಿ ಒಂದು ಬಡ ವಿಧವೆ ಇರ್ತಾಳೆ, ಗಂಡ ಸತ್ತೋಗ್ಬಿಡ್ತಾನೆ. ಆ ವಿಧವೆಗೆ ನೀವು ಏನ್ ಮಾಡಬೇಕು? ಕರ್ಕೊಂಡು ಹೋಗ್ಬೇಕು. ಸಾಂತ್ವನ ಅಲ್ಲ ಬಿಡು, ಕರ್ಕೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಹಿಳೆಯರ ಮಕ್ಕಳ ಪರವಾಗಿ ಕೆಲಸ ಮಾಡುವಂತ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ನಿಮ್ದು ತಾಲೂಕು ಕಚೇರಿ ಕರ್ಕೊಂಡೋಗಿ ವಿಧವೆ, ಬಡತನದ ವಿಧವೆ ಏನೂ ಇಲ್ಲ ಅಂತಂದ್ರೆ ಆಕೆಗೆ ಮನೆ ಕೊಡ್ತಾರೆ ಫ್ರೀ ಆಗಿ. ಗೌರ್ಮೆಂಟ್ ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ವಿಧವೆ ಅಂದ್ರಿಗೆ. ಮತ್ತೆ ಮಕ್ಕಳು 18 ವರ್ಷದ ಕೆಳಗಡೆ ಇದ್ರೆ ಅವರಿಗೆ ಪ್ರಾಯೋಜಕತ್ವ ಯೋಜನೆ ಇದೆ. ಡಿಸಿ ಅಪ್ರೂವಲ್, ಲೋಕಲ್ ಡಿಸಿ ಅಪ್ರೂವಲ್ ಮಾಡ್ತಾರೆ. ಆದ್ರೆ ಅಪ್ರೂವಲ್ ಮಾಡಿಸೋರು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದವರು. ಅವರೇ ತಗೊಂಡೋಗಿ ಇವ್ರಿಗೆ ತಂದೆ ಇಲ್ಲ ಅಥವಾ ತಂದೆ ನೋಡ್ಕೊಳ್ತಾ ಇದ್ರೆ ಪರವಾಗಿಲ್ಲ, ಹುಡುಗರು ಇರ್ತಾರೆ ಅಥವಾ ಇಂಟ್ರೆಸ್ಟ್ ಇರಲ್ಲ, ಮಕ್ಕಳನ್ನ ನೋಡೋದಿರೋದಿಲ್ಲ, ಅವ್ರಿಗೆ 18 ವರ್ಷದ ಕೆಳಗಡೆ ಮಕ್ಕಳಿದ್ರೆ ಪ್ರತಿ ತಿಂಗಳು 2,000 ಅವ್ರ ಅಕೌಂಟ್ಗೆ 18 ವರ್ಷ ಮಗು ಆಗೋತನ ಸರ್ಕಾರ ಆಗುತ್ತೆ. ಈ ತರ ಯೋಜನೆಗಳನ್ನ ಮಾಡಿಸ್ಕೊಳ್ಳಿ. ಇದು ನಿಜವಾದ ಸೇವೆ. ಈ ತರ ನಾವು ಹೇಳ್ತಾ ಹೋದ್ರೆ ಒಂದ್ ದಿನ ಬೇಕು. ನೀವು ತಿಳ್ಕೋಬೇಕು, ನಿಮ್ ಕೈಯಲ್ಲಿ ದೊಡ್ಡ ಅಸ್ತ್ರ ಇದೆ. ಅದು ಒಳ್ಳೆ ಅಸ್ತ್ರನೂ ಅಷ್ಟೇ, ಅದಕ್ಕಿಂತ ನೀವು ಬೇಗ ಉಪಯೋಗ ಮಾಡಿದ್ರೆ ಅದು ಮಾರಕ ಅಸ್ತ್ರನೂ ಹೌದು. ಯಾವ್ದದು? ಮೊಬೈಲ್ ಸಂಪೂರ್ಣ ದಿನ ಎಲ್ಲ ಅದರಲ್ಲೇ ಹೊರಟೋಗುತ್ತೆ. ಆ ತರ ಅಸ್ತ್ರ ಅದು ಕಲಿತಾ ಇರುತ್ತೆ. ಬಾ ಮಲಗಬೇಡ, ಬಾ ನೀನ್ ಕೆಲಸ ಮಾಡ್ಬೇಡವ, ಇಲ್ಲ ಯಾರೋ ನಿನ್ಗಡೆ ಯಾರೋ ಒಬ್ಬ ಫೇಸ್ಬುಕ್ ಅಲ್ಲೋ, ಒಬ್ಬ ಅಲ್ಲ ಒಬ್ಳು ಇಬ್ರು ಇರ್ತಾರೆ ಮ್ಯೂಚುವಲ್, ಕರಿತಾ ಇದ್ದಾನೆ ಬಾ ಮೆಸೇಜ್ ಮಾಡು. ಯಾವ್ದು ನಾನು ಆಯೋಗದ ಅಧ್ಯಕ್ಷೆಯಾಗಿ ಇದನ್ನ ಹೇಳ್ತೀನಿ, ಗೊತ್ತಿಲ್ಲದೆ ಇರೋರ್ದು ಸಂಘ ಮಾಡಬೇಡಿ, ಎಸ್ಪೆಷಲಿ ಆನ್ ಮೊಬೈಲ್. ಯಾರೇ ಗೊತ್ತಿಲ್ಲದೆ ಇರೋ ಫ್ರೆಂಡ್ ರಿಕ್ವೆಸ್ಟ್ ತಗೋಬೇಡಿ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೇಡಿ, ಅಕ್ಸೆಪ್ಟ್ ಮಾಡಬೇಡಿ. ಯಾಕೆಂದ್ರೆ ನಾವ್ ಎಂತೆಂತ ಮಕ್ಕಳನ್ನ ನೋಡ್ತೀವಿ ಗೊತ್ತಾ? ಎಂತೆಂತ ತಾಯಿದ್ರು, ಮದುವೆ ಆಗಿರೋ ಒಬ್ಳು ತಾಯಿ, ಇಬ್ರು ಮಕ್ಕಳಿದ್ರು, ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗಿ ಅವಳು ಗಂಡನ್ನೇ ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ನೀನ್ ಬಿಟ್ಕೊಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬರ್ತಾಳೆ. ಬೆಂಗಳೂರಿಗೆ ಬಂದ ನಂತರ ಅವನು ಅವಳನ್ನ PG-ಯಲ್ಲಿ ಇರ್ತಾನೆ, ಮದುವೆನೂ ಮಾಡ್ಕೊಳ್ಳಲ್ಲ, ಬಸ್ರಿ ಆಗ್ತಾಳೆ. ಬಸ್ರಿ ಆದ್ಮೇಲೆ ಸೇರ್ಸೋದಿಲ್ಲ, ಅವತ್ತು ಮಹಿಳಾ ಆಯೋಗಕ್ಕೆ ಬರ್ತಾಳೆ. ಅವಾಗ ನಾವು ಅವನನ್ನ ಕರ್ಸ್ತೀವಿ. ಕರ್ಸಿದ ನಂತರ ಏನಾಯ್ತು ಗೊತ್ತಿಲ್ಲ,
ನಿದ್ದೆ ಮಾತ್ರೆ ತಗೊಂಡು ಫೋನ್ ಬರುತ್ತೆ, ಅವ್ರು ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ತಾಳೆ. ಅಂದ್ರೆ ನಾನು ಹೇಳೋದೇನಂತಂದ್ರೆ ಅಷ್ಟು ಕೆಟ್ಟದಾಗಿ ಮೊಬೈಲು ಇವತ್ತು ನಡೀತಾ, ಅಂದ್ರೆ ಅದ್ರದ್ದು ಉಪಯುಕ್ತಗಿಂತ ಅಪಾಯ ಜಾಸ್ತಿ ಆಗ್ಬಿಟ್ಟಿದೆ. ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ನಂಬ್ತೀರಾ, ನಾನು ಮೊನ್ನೆ ಒಂದು ಟಿವಿಯಲ್ಲಿ ನೋಡ್ತಾ ಇದ್ದೆ, 31,000 ಸ್ವಾಮೀಜಿ 31,800 ಎಷ್ಟೋ ಬಾಲ್ಯ ಗರ್ಭಿಣಿಯರು ಅಂದ್ರೆ ಹೇಳಿ, ಶಾಲೆ ಅಂತಿಲ್ಲ ಮೇಡಮ್. 18 ವರ್ಷದೊಳಗೆ ಎಷ್ಟೋ ಜನ ಶಾಲೆಗೂ ಹೋಗಲ್ಲ ಮೇಡಮ್. 1 ವರ್ಷದಲ್ಲಿ 31,000 ಎಷ್ಟು ಆ ನಂಬರ್ನ ಮೊನ್ನೆ ಟಿವಿಯಲ್ಲಿ ನಾನು ನೋಡ್ತಾ ಇದ್ದೆ, ನ್ಯೂಸ್ 18 ಅನ್ಸುತ್ತೆ. ಅಂದ್ರೆ ಆರೋಗ್ಯ ಇಲಾಖೆಯಿಂದ ದಾಖಲಾತಿ ತಗೊಂಡಿದ್ದಾರೆ. ಅಂದ್ರೆ ಎಷ್ಟು ಬಾಲ್ಯ ವಿವಾಹಗಳಾಗಿದ್ದಾವೆ, ಎಷ್ಟು ಬಾಲ್ಯ ಗರ್ಭಿಣಿಯರಾಗಿದ್ದಾರೆ, ಎಂಥ ದುಃಖ ಇದು. ಅಂದ್ರೆ ಇದರಿಂದ ಎಲ್ಲ ಹುಷಾರಾಗಿರ್ಬೇಕು ಅಂತ ನಾನು ಹೇಳೋದು. ಒಂದು ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದ್ರೆ ತಾಯಿ ಸಮಾನ. ಯಾಕೆಂದ್ರೆ ಅಧ್ಯಕ್ಷೆ ಅಂತ ಕೂತಾಗ ಕಣ್ಣೀರು ಒರೆಸ್ಬೇಕಾದ್ರೆ ತಾಯಿ ಹೃದಯ ಇದ್ರೆ ಮಾತ್ರ. ಎಷ್ಟೋ ಜನ ನನ್ನ ಅಧ್ಯಕ್ಷೆ ಆದಾಗ ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ, ಆಕ್ಚುಲಿ ಯಾವಾಗಲೂ ಲಾಯರ್ಸ್ಗೆ ಕೊಡ್ತಾರೆ. ಆದ್ರೆ ಒಬ್ರು ಡಾಕ್ಟ್ರು ಆಯೋಗದ ಅಧ್ಯಕ್ಷೆ ಆದೆ ಅಂತ ಮೊದಲ ಬಾರಿಗೆ ಒಬ್ರು ಡಾಕ್ಟರ್ ಆಯೋಗದ ಅಧ್ಯಕ್ಷೆ ಆಗಿದ್ದು. ನನಗೆ ಅನ್ನಿಸ್ತು, ನನ್ನ ಅನುಭವ 1.5 ವರ್ಷಕ್ಕೆ ಬಾಲದಿ ಆಯೋಗದ ಅಧ್ಯಕ್ಷೆ ಆಗಕ್ಕೆ ತಾಯಿ ಹೃದಯ ಇರ್ಬೇಕು. ಅದೇ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಲಾನು ಅಲ್ಲ, ಬೇರೆ ಯಾವುದೂ ಅಲ್ಲ. ತಿಳ್ಕೊಬೋದು, ನಾವು ವಿದ್ಯಾವಂತರು ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಅಲ್ಲಿ ಕುತ್ಕೊಳ್ಳೋರಿಗೆ ಯಾವುದೇ ಒಂದು ಹೆಣ್ಣು ಮಗಳು ಬಂದ್ರೆ, ಯಾವುದೇ ಒಂದು ತಾಯಿ ಬಂದ್ರೆ, ಯಾವುದೇ ಒಂದು ಮಗಳು ಬಂದ್ರೆ, ಯಾವುದೇ ಒಬ್ಬ ಮಗ ನೀನ್ ಬಂದ್ರು ಅಷ್ಟೇ ನಿನ್ನನ್ನು ಹಬ್ಕೊಳ್ಳೋ ಅಷ್ಟು ದೊಡ್ಡ ಮನಸ್ಸು ನನಗಿರ್ಬೇಕು. ಅಂದ್ರೆ ತಾಯಿ ಹೃದಯ ಮಾತ್ರ ಅಲ್ಲಿಗೆ ಲಾಯಕ್ಕು ಅಧ್ಯಕ್ಷತೆ. ಇಲ್ಲಿದ್ರೆ ಅದ್ರ ಅವಶ್ಯಕತೆ ಇಲ್ಲ ಆಗುತ್ತೆ. ಸೊ ಹಾಗಾಗಿ ಸಾಕು ಅನ್ಸುತ್ತೆ, ಜಾಸ್ತಿ ಬೇಡ ಮಾತಾಡೋದು. ಇಲ್ಲ, ನಾನಿಷ್ಟೇ. ಯಾಕಂದ್ರೆ ನನಗೆ ನಿಮ್ಮ ವಯಸ್ಸಿನ ಮಕ್ಕಳಿದ್ದಾರೆ, ಒಬ್ಬ 19 ವರ್ಷ, ಇನ್ನೊಬ್ಬ 22 ವರ್ಷ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇಶ ಸೇವೆ ಅಂದ್ರೆ ನೀನು ಅಲ್ಲೋಗಿ ಮಾಡ್ಬೇಕಾಗಿಲ್ಲಪ್ಪ, ಇಲ್ಲೇ ನಿಮ್ ತಾಯಿ ಸೇವೆ ಮಾಡು, ಹೆಲ್ಪ್ ಮಾಡು. ಪಕ್ಕದಲ್ಲಿ ಯಾರೋ ಒಬ್ರು ಬಡವ್ರ ಮಕ್ಳು ಇರ್ತಾರೆ, ಸ್ಕೂಲಿಗೆ ಹೋಗು, ಆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗು, ಅಂಗನವಾಡಿ ಶಾಲೆಗೆ ಹೋಗು. ನಿಮ್ಗೆ ಯಾವ್ದೊಬ್ರು ಡ್ರಾಯಿಂಗ್ ಬರುತ್ತೆ, ಸಂಗೀತ ಬರುತ್ತೆ, ಡಾನ್ಸ್ ಬರುತ್ತೆ, ಆ ಮಕ್ಳಿಗೆ ಹೋಗಿ ಹೇಳ್ಕೊಡಿ. ಎಷ್ಟೋ ಅಂಗನವಾಡಿಯಲ್ಲಿ ಕರೆಂಟ್ ಇರಲ್ಲ, ಎಷ್ಟೋ ಫುಡ್ ಸಪ್ಲೈ ಕರೆಕ್ಟಾಗಿ ಮಾಡ್ತಿರಲ್ಲ. ಆ ಇನ್ಚಾರ್ಜ್ ಇಲಾಖೆಗಳಿಗೆ ಫೋನ್ ಮಾಡಿ, ಅಲ್ಲಿ ಶಾಲೆ, ಗೌರ್ಮೆಂಟ್ ಶಾಲೆ ಇರಲಿ, ಎಷ್ಟೋ ಶಾಲೆಗೆ ಹೋಗ್ತೀನಿ, ಟಾಯ್ಲೆಟ್ಸ್ ಇರಲ್ಲ, ಫೋನ್ ಮಾಡಿ ಮಾಡಿಸ್ಕೊಡಿ. ಇಂಥ ಸೇವೆ ನಮ್ಮ ಮಕ್ಕಳು ಮಾಡಬೇಕು. ಮಾಡ್ತೀರಾ? ಪ್ರಮಾಣ ಮಾತು, ಭುವನೇಶ್ವರಿಯಲ್ಲಿ ಮಾತು, ತಾಯ್ನಾಡಿನಲ್ಲಿ ಮಾತು. ಕರೆಕ್ಟಾ? ಮಾಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಹೊಸಕೋಟೆ ಗುರುರಾಜ್ ಸರ್ ಇದ್ದಾರೆ. ನಾನು ಹಳ್ಳಿಯಿಂದ ಬಂದವಳಾಗಿ, ಅಂದ್ರೆ ಹಳ್ಳಿ ಅಂದ್ರೆ ನನಗೆ 50, ಈಗೇನು ಅಕ್ಟೋಬರ್ ಬಂದ್ರೆ 51 ವರ್ಷ ನನಗೆ. ನಮ್ಮೂರು ಮಾರೇನಹಳ್ಳಿ, ನಾವು ಟಿಪಿಕಲ್ ಹಳ್ಳಿ ಮಗಳು. ನಮ್ಮ ಅಜ್ಜಿಯವರು ನಾಗನಹಳ್ಳಿ, ನಮ್ಮ ತಾಯಿಯವರು ಮಾರೇನಹಳ್ಳಿ. ಸೊ ಹಾಗಾಗಿ ನಾವು ಜನಪದದ ಜೊತೆ ಬೆಳ್ಕೊಂಡ್ಬಂದಿದ್ದೀವಿ. ಹೊಸಕೋಟೆ ಗುರುರಾಜ್ ಅವ್ರ ಮಗಳು ನನಗೆ ಸಂಗೀತ ಹೇಳ್ಕೊಡ್ತಾಳೆ. ನಾವು ಹೊಸಕೋಟೆ ಗುರುರಾಜ್ ಅವರು ಅವಾಗ ಹಾಡುಗಳನ್ನ ಬರಿತಾ ಇದ್ರು. ನಾನು 10ನೇ ಕ್ಲಾಸಲ್ಲಿದ್ದಾಗ ಅವ್ರ ಹಾಡನ್ನ ಹಾಡಿದ್ದೆ. ಬಟ್ ಇವತ್ತು ಅವ್ರ ಮಗ ನನಗೆ ಸಂಗೀತ ಹೇಳ್ಕೊಡ್ತಾಳೆ ಅಂತ ಗೊತ್ತಿಲ್ಲ. ಆ ಹಾಡಿನ 2 ಲೈನ್ ಹಾಡ್ತೀನಿ ನಾನು. ಆಗ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ. ಧನ್ಯವಾದಗಳು ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ, ಎಲ್ಲ ಕಾರ್ಯಕ್ರಮದ ಬಗ್ಗೆ ನಮ್ಮ ಪ್ರೋತ್ಸಾಹಿಸ್ತಾ ಇದ್ದೀರಾ. ನೀವು ಮತ್ತಷ್ಟು ಹೆಣ್ಣುಮಕ್ಕಳ ಕಣ್ಣೀರು ಒರೆಸ್ತಕ್ಕಂಥ ಒಂದು ಕೆಲಸ ಮುಂದುವರಿದೆ. ಕೊಡಿ ನಾಗಲಕ್ಷ್ಮಿ ಮೇಡಮ್ ಅವರಿಗೆ. ಆತ್ಮೀಯ ಬಂಧುಗಳೇ, ಬಹಳ ಒಂದು ವಿಶೇಷವಾದ ಮಾತುಗಳು ಕೂಡ ಮೇಡಮ್ ಹೇಳಿದ್ದಾರೆ. ಯಾಕೆ ಮಾತೃಭೂಮಿ ಸಂಸ್ಥೆಗೆ ತಾಯಿಯ ಪ್ರಮುಖ ಪಾತ್ರ ಇದೆ ಅಂತಂದ್ರೆ, ನೀವು ಯಾವತ್ತೂ ಕೂಡ ತಂದೆ ತಾಯಿ ಆಗಲ್ಲ,
ಆದರೆ ತಂದೆ ತಾಯಿ ಏನಾಗ್ತಾರೆ ಅನ್ನೋದಕ್ಕೆ ಒಂದು ವಿರಾಮದ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸಹನೆಗೆ ಇನ್ನೊಂದು ಹೆಸರೇ ಅಮ್ಮ, ವಾತ್ಸಲ್ಯಕ್ಕೆ ಇನ್ನೊಂದು ಹೆಸರೇ ಅಮ್ಮ, ಪ್ರೀತಿಗೆ ಇನ್ನೊಂದು ಹೆಸರೇ ಅಮ್ಮ, ಸಾಂತ್ವನಕ್ಕೆ ಇನ್ನೊಂದು ಹೆಸರೇ ಅಮ್ಮ. ಹಾಗಾಗಿ ಮಾತೃ ಭೂಮಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ಗೌರವಿತ ಪ್ರಯತ್ನದ ಮೂಲಕ ವಂದನೆಗಳು.